ಗ್ರಾಮಸ್ಥರಿದ್ದೀರಿ. ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ನಾನು ಸಹ ಈ ಒಂದು ಗ್ರಾಮ ಪಂಚಾಯತಲ್ಲಿ 2 ಸಲ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಈ ಒಂದು ಗ್ರಾಮದ ಜನತೆ ನನಗೆ ಅವಕಾಶ ಕೊಟ್ಟಿದ್ದರು. ನನ್ನ ಇತಿಮಿತಿ ಒಳಗೆ ಏನೆಲ್ಲ ಕೆಲಸ ಕಾರ್ಯವನ್ನು ಮಾಡಬೇಕು, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರಯತ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡಿದ್ದೇವೆ. ಈ ಗ್ರಾಮ ಪಂಚಾಯತ್ ಒಂದ್ಸಲ ಹೈವೇಗೆ ತಾಗಿಕೊಂಡು ಬೇಕು ಎನ್ನುವ ಹಿನ್ನೆಲೆಯಲ್ಲಿ ಒಂದ್ಸಲ ಇಲ್ಲಿಂದ ಶಿಫ್ಟ್ ಆಗಿತ್ತು, ನಾವಿರುವಾಗಲೇ ಶಿಫ್ಟ್ ಆಗಿತ್ತು. ಮತ್ತೆ ನಾವೇ ವಾಪಸ್ ಸೋಮೇಶ್ವರದಲ್ಲೇ ಇರಬೇಕು ಎನ್ನುವ ಕಾರಣಕ್ಕೋಸ್ಕರ ಮತ್ತೆ ವಾಪಸ್ ಇಲ್ಲಿ ತರುವ ಮುಖಾಂತರ ಸೋಮೇಶ್ವರದ ಘನತೆ ಗೌರವವನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಮಾಡಿದ್ದೇವೆ. ಈ ರೀತಿಯ ಒಂದು ಕಟ್ಟಡ ಎಲ್ಲ ಇಲ್ಲಿ ನಿರ್ಮಾಣ ಆಗಿದೆ. ಇದಕ್ಕಿಂತ ಸುಸಜ್ಜಿತವಾದ ಒಂದು ಕಟ್ಟಡ ಬೇಕು ಎನ್ನುವ ಕಾರಣಕ್ಕೋಸ್ಕರ ಹಿಂದುಗಡೆ ರೈಲ್ ಹೊಡೆಯುವುದು, ಇದು ಇನ್ನು ಅಭಿವೃದ್ಧಿ ಆಗಬೇಕು, ಇನ್ನು ಹತ್ತಿರ ಬರಬೇಕು ಅಂತ ರೈಲ್ನವರು ಸಹ ಬೊಬ್ಬೆ ಹಾಕುದು. ನಮ್ಮ ಒಟ್ಟು ಈ ಒಂದು ಕಟ್ಟಡದ ಇದರಿಂದ ಆಗುವಂಥ ಪ್ರಯೋಜನ ಎಲ್ರಿಗೂ ಸಿಗಬೇಕು, ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಟ್ಟಡ ಆಗಬೇಕು. ನನಗೆ ಅನಿಸುವುದು ಸಭಾಧ್ಯಕ್ಷರೇ, ಸೋಮೇಶ್ವರದಂಥ ಒಂದು ಒಳ್ಳೆಯ ಗ್ರಾಮ, ಅಂದರೆ ಬೇರೆಯವ್ರಿಗೆ ಕೆಟ್ಟದಂತಲ್ಲ, ಸೋಮೇಶ್ವರದಲ್ಲಿ ಯಾವುದೇ ರಾಜಕೀಯ ಅದೆಲ್ಲ ಸಂಗತಿಯನ್ನು ಬದಿಗಿಟ್ಟು ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡುವ ಪುರಸಭೆಯ ಸದಸ್ಯರಿದ್ದಾರೆ. ಅವರ ಕಾಳಜಿಯಿಂದಾಗಿ ಈ ಗ್ರಾಮದ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯವೂ ಕೂಡ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ಈಗಾಗಲೇ ಸಂಸದರು ಉಲ್ಲೇಖ ಮಾಡಿದ ರೀತಿಯಲ್ಲಿ ಈ ಕಟ್ಟಡ ಯಾವಾಗ ಸಣ್ಣ ಪುಟ್ಟ ವ್ಯತ್ಯಾಸ ಬರ್ತದೆ, ಅವಾಗಲೇ ಅದನ್ನು ತಿದ್ದಿ ಸರಿ ಮಾಡಿಕೊಂಡು ಇದೊಂದು ಸುಸಜ್ಜಿತವಾದ ಮುಂದಿನ ಅನೇಕ ವರ್ಷ ಈ ಒಂದು ಪುರಸಭೆಯ ಮುಖಾಂತರ ಕಾರ್ಯಾಚರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಕಟ್ಟಡ ಆಗಲಿಕ್ಕೆ ಇದು ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಜೈ ಕನ್ನಡ.